ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ಬಂಧು ವಿಶ್ವಬಂಧು. ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಬಸು ಭವನದಲ್ಲಿ ನಡೆದ ದಿನಾಂಕ 17/10/2025 ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕೂಡ ಮಾಡಲಾಯಿತು. ಹಾಗೂ ಭವ್ಯ ಮೆರವಣಿಗೆಯ ಮೂಲಕ ಜಮಖಂಡಿಯ ಪ್ರಮುಖ ರಸ್ತೆ ಬೀದಿಗಳಲ್ಲಿ ಕುಂಭ ಆರತಿ ಡೊಳ್ಳು ಕುಣಿತಗಳೊಂದಿಗೆ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರವನ್ನು ಮೆರವಣಿಗೆ ಕೂಡ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶಂಕರ್ ಗುರೂಜಿ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಬಕಾರಿ ಇಲಾಖೆಯ ಸಚಿವರಾದಂತಹ ಮಾನ್ಯ ಆರ್.ಬಿ. ತಿಮ್ಮಾಪುರ್ ಸಾಹೇಬರು, ಮಾಜಿ ಶಾಸಕರಾದಂಥ ಆನಂದ್ ನ್ಯಾಮಗೌಡ್, ಇನ್ನೂರ್ವ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಕುಲಕರ್ಣಿ ಸಾಹೇಬರು ಮತ್ತು ನಗರಸಭೆ ಅಧ್ಯಕ್ಷರಾದಂಥ ಈಶ್ವರ್ ವಾಳೆನವರ್, DSS ರಾಜ್ಯಾಧ್ಯಕ್ಷರಾದಂಥ ಶ್ಯಾಮರಾವ್ ಘಾಟ್ಗೆ ಮತ್ತು ಸಂಸ್ಥಾಪಕ DSS ರಾಜ್ಯಾಧ್ಯಕ್ಷರಾದಂತಹ ರಾಜು ಮಿಲ್ನಕೇರಿ ಹಾಗೂ ವಾಲ್ಮೀಕಿ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಮತ್ತು ಮಹಿಳೆಯರು, ಯುವಕ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸತೀಶ್ ಜಾರಕಿಹೊಳಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಎಲ್ಲ ಸಮಾಜ ಬಾಂಧವರು ಅವರನ್ನ ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತಿಸಬೇಕಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ ಅವರು, ರಾಜೀವ್ ನಾಯಕ್ ಅವರು ಹಾಗೂ ನಮ್ಮ ವಾಲ್ಮೀಕಿ ಗುರುಕುಟದ ಪ್ರಸನ್ನ ಸ್ವಾಮೀಜಿ ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸಮಾಜ ಬಾಂಧವರು ಶ್ರೀಯುತ ಆನಂದ್ ನ್ಯಾಮಗೌಡ್ ಸರ್ ಅವರು, ಶ್ಯಾಮರಾವ್ ಘಾಟ್ಗೆ ಅವರು, ತುಪ್ಪಲ್ ಪಾನಿ ಅವರು ದಯಮಾಡಿ ಎಲ್ಲ ವೇದಿಕೆಗೆ ಬರಬೇಕು. ಪಾಡೋಣ ಮಳೆಯವರು, ಶ್ರೀಯುತ ಶ್ರೀಶೈಲ್ ದಳವಾಯಿ ಅವರು, ಜೊತೆಗೆ ವರ್ಧಮಾನ್ ನ್ಯಾಮಗೌಡ್ ಅವರು, ಜಗದೇವ್ ಪಾಸೂರಿ ಅವರು, ಕಾಡಮಾಣಿ ಅವರು, ದಯಮಾಡಿ ಶ್ರೀಕಾಂತ್ ಕುಲಕರ್ಣಿ ಸರ್ ಅವರು ದಯಮಾಡಿ ವೇದಿಕೆಗೆ ಬಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕಾಗಿ ಎಲ್ಲ ಮಹನೀಯರನ್ನು ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ಶ್ರೀ ಗಂಗಾಧರ್ ಮಹದಾನಿ ಅವರು, ತಾಲೂಕಾ ಅಧ್ಯಕ್ಷರು, ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಜಮಖಂಡಿ ಅವರು ಬರಬೇಕು. ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಶ್ರೀ DB ನಾಯಕ್ ಶಿಕ್ಷಕರು, ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಧಾರವಾಡ ಅವರು ಬರಬೇಕಾಗಿ ವಿನಂತಿ. ಶ್ರೀಯುತ ಈಶ್ವರ್ ವಾಳೆನವರವರು, ಮಾನ್ಯ ಅಧ್ಯಕ್ಷರು, ನಗರಸಭೆ ಜಮಖಂಡಿ. ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ವೇದಿಕೆಯಲ್ಲಿರುವಂಥ ಇನ್ನೊಬ್ಬ ಸ್ವಾಮೀಜಿಗಳಾದ ಶಂಕರ್ ಗುರೂಜಿ ಅವರು ಕೂಡ ನಮಸ್ಕರಿಸುತ್ತಾ, ಕಾರ್ಯಕ್ರಮದ ವೇದಿಕೆ ಸಚಿವರಾದ ಆತ್ಮೀಯರಾದ ಆರ್.ಬಿ. ತಿಮ್ಮಾಪುರ್ ಅವರೇ, ಮಾಜಿ ಶಾಸಕರು ಆತ್ಮೀಯರಾದ ಆನಂದ್ ನ್ಯಾಮಗೌಡ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂಥ ಗಂಗಾಧರ್ ಅವರೇ, ವಿಶೇಷ ಉಪನ್ಯಾಸ ಬಂದಿರುವಂಥ DB ನಾಯಕ್ ಅವರೇ, ಮಾಜಿ ಶಾಸಕರು ಹಿರಿಯರಾದ ಶ್ರೀಕಾಂತ್ ಕುಲಕರ್ಣಿ ಅವರೇ, ವೇದಿಕೆ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮಕ್ಕೆಲ್ಲ ಬಂಧುಗಳೇ, ಈಗಾಗಲೇ ಬೆಳಗ್ಗೆ ಸ್ವಾಮೀಜಿ ಅವರು, ರಾಜೀವರು ನಿಮ್ಮ ಜಯಂತಿಯ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿ ಹೋಗಿದ್ರು. ನನಗೆ ಮೊದಲನೇ ಕಾರ್ಯಕ್ರಮಕ್ಕೆ ಇರುವ ನಿಮಿತ್ತ ನನಗೆ ಬರಲಿಕ್ಕೆ ಆಗದಿರೋ ಸಂದರ್ಭದಲ್ಲಿ ತಮ್ಮ ಯುವಕರೆಲ್ಲ ಬಂದು ತಾವು ಕೂಡ ಬರಬೇಕಂತ ನಿಮ್ಮ ಪ್ರೀತಿಗೆ ನಾವು ತಿಮ್ಮಾಪುರ ಬಂದಿದ್ದೇವೆ. ಈ ಕಾರ್ಯಕ್ರಮ ಮುಗಿಸಲು ಮತ್ತೆ
ಮೂಲಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ನೀವು ನಂತರ ಸಿದ್ಧಾರ್ಥ ಕುಲಕರ್ಣಿ ಅವರು ನ್ಯಾಮಗೌಡ ಅವರು ಇದ್ದಾರೆ ಕಾರ್ಯಕ್ರಮ ಮುಂದುವರಿಸಿ ಅಂತ ನಮ್ಗೆ ಹೇಳುತ್ತಾ ಪ್ರತಿ ವರ್ಷ ಕಾರ್ಯಕ್ರಮ ಒಂದ್ಸಾರಿ ಇಲ್ಲೇ ಮಾಡಿ ಬಂದಿದ್ದೆ. ಬಹುಶಃ ಇಲ್ಲೇ ಬಂದಿದ್ದೆ ನಾನು. ಬಹಳ ಸಣ್ಣ ಪ್ರಮಾಣದಲ್ಲಿ ಇತ್ತು. ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ತಮಗೆ ಸಂಘಟನೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಮಾಜ ಒಗ್ಗೂಡಿಸುವಲ್ಲಿ ಏನು ತಾವು ಕಾರ್ಯಕ್ರಮ ಮಾಡಿದ್ರೆ ತಮ್ಮ ಪಾತ್ರ ಬಹಳ ಮುಖ್ಯದೆ. ಈ ಸಮಾಜದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮ ಆಗುತ್ತೆ. ಜೊತೆಗೆ ಮಹರ್ಷಿ ವಾಲ್ಮೀಕಿ ಅವರ ಆದರ್ಶಗಳು, ಅವ್ರು ಕೊಟ್ಟಿರುವಂಥ ಗ್ರಂಥಗಳಿರುವಂಥ ಹಲವಾರು ಸಂದೇಶಗಳನ್ನು ನಾವು ಈ ಸಮುದಾಯ ಬಹಳಷ್ಟು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂಥ ಸಮುದಾಯ, ಜೊತೆಗೆ ಸಾವಿರಾರು ವರ್ಷದಿಂದ ಶೋಷಣೆಗೊಳಪಡುವಂಥ ಸಮುದಾಯ. ಈ ಸಮುದಾಯಕ್ಕೆ ನಾನಾ ಷರತ್ತುಗಳ ಮೂಲಕ ಅವ್ರನ್ನ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತಿರುವಂಥ ಪ್ರಯತ್ನ ಸಾವಿರಾರು ವರ್ಷ ನಡೀತಾ ಇದೆ. ನಾವೆಲ್ಲ ಸಂವಿಧಾನ ಬಂದ ಮೇಲೆ ಅಂದರೆ 70 ವರ್ಷಗಳ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ನಾವು ಎಲ್ಲ ರಂಗದಲ್ಲಿ ಮುಂದುವರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಶೈಕ್ಷಣಿಕವಾಗಿರ್ಬೋದು, ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಉದ್ಯೋಗಗಳಲ್ಲಿರುವಂಥ ಪ್ರಯತ್ನ ಯಾವಾಗ ಪ್ರಾರಂಭ ಆಯ್ತದೆ? ಈಗಿಲ್ಲ 70 ವರ್ಷಗಳಲ್ಲಿ ಪ್ರಾರಂಭ ಆಯ್ತದೆ. ಇದನ್ನೆಲ್ಲ ಉಪಯೋಗಿಸಿಕೊಂಡು ಸರ್ಕಾರದ ಸವಲತ್ತುಗಳನ್ನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇವನ್ನೆಲ್ಲ ನಾವು ಒಳಗೊಂಡು ಇದರ ಸದುಪಯೋಗದಿಂದ ಸಮುದಾಯವನ್ನು ಕಟ್ಟುವ ಪ್ರಯತ್ನ ನಮ್ಮ ಅಧ್ಯಕ್ಷರು ಎಲ್ಲ ಇವತ್ತು ಪ್ರಯತ್ನ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಬಂದಿದ್ದೇನೆ. ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರ 13ರಲ್ಲಿ ನಂತರ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡುವಂತೆ ಸಮುದಾಯಕ್ಕೆ ಶಿಕ್ಷಣ ಕೊಡುವಂಥ ಪ್ರಯತ್ನ ಮಾಡಿದ್ರು. ಅದು ರಾಜ್ಯ ಇರ್ಬೋದು, ರಾಣಿ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ವಾಲ್ಮೀಕಿ ವಸತಿ ಶಾಲೆಗಳನ್ನ ಹೇಳುವ ಮೂಲಕ ಸಮುದಾಯಕ್ಕೆ ಶಿಕ್ಷಣ ಕೊಡುವಂಥ ಪ್ರಯತ್ನ ಮಾಡಿದ್ದೇವೆ. ಹಲವಾರು ವಿದೇಶಗಳಲ್ಲಿ ಓದಲಿಕ್ಕೆ, ಪೈಲಟ್ ಆಗಲಿಕ್ಕೆ ಮತ್ತು ಉದ್ಯೋಗಗಳಲ್ಲಿ KSFಯಿಂದ 10 ಕೋಟಿವರೆಗೆ 4% ಬಡ್ಡಿ ಇರ್ಬೋದು. KDD ಲ್ಯಾಂಡ್ಗಳನ್ನು 75% ಸಬ್ಸಿಡಿಯಲ್ಲಿ ಮಾಡುವಂಥ ಪ್ರಯತ್ನ ಹಿಂದೆ 13ರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇನ್ನು ಹಲವಾರು ಕಾರ್ಯಕ್ರಮವನ್ನು ಈ ಸಮುದಾಯ ಮೇಲೆ ಬರಬೇಕು. ಶತಮಾನಗಳಿಂದ ತುಳಿತಕ್ಕೊಳಗಾಗಿದೆ. ಅದನ್ನು ಯುವಕರೆಲ್ಲ ಪಡ್ಕೊಳ್ಬೇಕು. ಯಾಕೆ ನಮ್ಗೆ ಶಿಕ್ಷಣ ಕಲಿಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಯಾಕೆ ನಾವು ಹಿಂದೆಯೇ ಶ್ರೀಮಂತ ಯಾಕಾಗಿಲ್ಲ ಅನ್ನೋದು ಕೂಡ ಇವತ್ತು ಚಿಂತನೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಸ್ಥಳೀಯ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಬುದ್ಧಿಜೀವಿಗಳ ಮುಖಾಂತರ ಈ ಸಮುದಾಯನ ಕಟ್ಟುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು. ನಮ್ಮ ಸರ್ಕಾರ ವಿಶೇಷವಾಗಿ ನಿಮ್ಮ ಕಾಳಜಿ ವಹಿಸಿ ನಿಮ್ಮಲ್ಲೇ ಮೇಲೆ ಕೆತ್ತಬೇಕಂತ ಹಲವಾರು ಕಾರ್ಯಕ್ರಮಗಳ ರೂಪಿಸಿದೆ. ಅದರ ಸದುಪಯೋಗ ಕೊಡಲಿಕ್ಕೆ ನೀವು ಮುಂದಾಗಬೇಕಂತ ಸಂದರ್ಭದಲ್ಲಿ ಹೇಳುತ್ತಾ, ವಾಲ್ಮೀಕಿ ಅವರು ಹಲವಾರು ನಮಗೆ ಮಾರ್ಗದರ್ಶನ ಗ್ರಂಥ ಮೂಲಕ, ಕಾವ್ಯದ ಮೂಲಕ ಮಾಡಿದ್ದಾರೆ. ಅದೆಲ್ಲ ನಮಗೆ ದಾರಿದೀಪ ಆಗಬೇಕು. ಹಲವಾರು ಮುಖಂಡರು ಮುಂದೆ ಬರಬೇಕು. ಆ ಗ್ರಂಥದಿಂದ, ಸಂವಿಧಾನದಿಂದ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನೂ ಅನೇಕ ನಾಯಕರ ಬಗ್ಗೆ ತಮ್ಮದೇ ಆದಂಥ ವಿಷಯಗಳನ್ನು ಹೇಳುವಂಥ ಪ್ರಯತ್ನ ಮಾಡಿ ಸಮುದಾಯವನ್ನು ಮೇಲಕ್ಕೆ ಎತ್ತುವಂಥ ಕೆಲಸ ಮಾಡ್ತಾರೆ. ಸಮಾಜಕ್ಕೆ ತನ್ನದೇ ಆದಂಥ ಅನುಭವ ನೀಡುವಂಥ ಪ್ರಯತ್ನ ಈ ಕಾರ್ಯಕ್ರಮ ಆಗಲಿ. ವಿಶೇಷವಾಗಿ ವಾಲ್ಮೀಕಿ ಜಯಂತಿ ಈ ದೇಶದಲ್ಲ ವಿದೇಶದಲ್ಲಿ ಕೂಡ ಆಚರಣೆ ಮಾಡೋದು ಭಾಳ ಹೆಮ್ಮೆಯ ಸಂಗತಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಅಂಥ ಮಹಾನ್ ನಾಯಕರನ್ನ ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಅವರ ಹೆಸರುಗಳನ್ನು ಕೂಡ ಎಲ್ಲ ರಂಗಗಳಲ್ಲಿ ಮುಂದೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ದುಡಿಬೇಕಾಗಬೇಕು, ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಅದಕ್ಕಾಗಿ ಬಹಳಷ್ಟು ನಾವು ಶೋಷಣೆ ಒಳಗಾಗಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಸರ್ಕಾರದ ಎಲ್ಲ ಸವಲತ್ತು ಪಡೆದು ಈ ಸಮಾಜವನ್ನು ಕಟ್ಟುವಂಥ ಪ್ರಯತ್ನ ಮಾಡೋಣ ಮಾತಾಡುತ್ತಾ, ಮತ್ತೊಮ್ಮೆ ಅವಕಾಶ ಸಿಕ್ಕಾಗ ಮತ್ತೊಮ್ಮೆ ಜೊತೆ ಚರ್ಚೆ ಮಾಡ್ತೀವಿ. ಈ ಜಯಂತಿಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಮತ್ತೊಮ್ಮೆ ಜಯಂತಿ ಹೇಳಿ ನನ್ನ ಮಾತು